ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಲ್ಲಪ್ಪ ಹೊಸೂರು, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೆರೂರು, ಜಿಲ್ಲೆ ಬಾಗಲಕೋಟೆ. ಇಂದು ನಾನು ಭಾಷೆಯ ವ್ಯಾಖ್ಯೆಗಳು, ಭಾಷೆ ಅಂದ್ರೇನು, ಅದರ ಲಕ್ಷಣಗಳು ಏನು ಅನ್ನುವ ವಿಚಾರವಾಗಿ ವಿಸ್ತೃತವಾದ ಚರ್ಚೆಯನ್ನು ತಮ್ಮೊಂದಿಗೆ ಮಾಡಲು ಬಯಸಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಭಾಷೆ ಅಂದ್ರೇನು ಮತ್ತು ಅದರ ವ್ಯಾಖ್ಯೆಗಳು ಏನು ಅನ್ನೋದನ್ನು ಇವತ್ತು ನಾವು ನೋಡೋಣ. ಭಾಷೆ ಎನ್ನುವ ಶಬ್ದ, ಇದಕ್ಕೆ ಇಂಗ್ಲೀಷ್ನಲ್ಲಿ ಲಾಂಗ್ವೇಜ್ ಅಂತೇಳಿ ಕರೀತಾರೆ. ಲಾಂಗ್ವೇಜ್ ಅನ್ನುವಂಥ ಶಬ್ದ ಲಿಂಗ್ವ ಅನ್ನುವಂತಹ ಧಾತುವಿನಿಂದ ಬಂದಿದೆ. ಲಿಂಗ್ವ ಅಂದ್ರೇನು? ನಾಲಿಗೆ ನುಡಿದದ್ದು. ಭಾಳ ಸುಂದರವಾದಂಥ ಶಬ್ದ ಇದು. ಯಾವುದು ನಾಲಿಗೆಯಿಂದ ನುಡಿಯಲ್ಪಡುತ್ತದೆಯೋ ಅದು ಲಿಂಗ್ವ, ಅದು ಲ್ಯಾಂಗ್ವೇಜ್, ಅದನ್ನು ಭಾಷೆ ಅಂತ ಕರಿತೇವೆ. ಹಾಗಾಗಿ ಭಾಷೆ ಸಂಸ್ಕೃತ ಮೂಲಕ್ಕೆ ಹೋಗಿ ನಾವು ನೋಡಿದಾಗ ಭಾ ಅಂದರೆ ಬೆಳಕು, ಭಾ ಅಂದರೆ ಹೊಳೆಯುವಿಕೆ. ನಾವು ಮಾತಾಡಿದ ಮೇಲೆ ಹೇಳಬೇಕಾದ ವಿಚಾರ ನಮ್ಮ ಮನಸ್ಸಿನಲ್ಲಿ ಹೊಳೆಯುತ್ತದೆ. ಹಾಗಾಗಿ ಭಾಷೆ ಅಂದ್ರೇನು? ಹೊಳೆಯುವಿಕೆ. ಲ್ಯಾಂಗ್ವೇಜ್ ಅಂದ್ರೇನು? ನಾಲಿಗೆ ನುಡಿದದ್ದು ಅನ್ನುವಂಥದ್ದು. ಹಾಗಾಗಿ ಭಾಷೆ ಎನ್ನುವ ಶಬ್ದ ಲಿಂಗ್ವ ಎನ್ನುವಂಥ ಧಾತುವಿನಿಂದ ಬಂದಿದೆ. ಲಿಂಗ್ವ ಅಂತಂದ್ರೆ ಏನಪ್ಪ? ನಾಲಿಗೆ ನುಡಿದದ್ದು ಎನ್ನುವಂಥದ್ದು ಇದರ ಅರ್ಥ ಆಗ್ತದೆ. ಇನ್ನು ಮುಂದೆ ಭಾಷೆಯ ವ್ಯಾಖ್ಯೆಗಳನ್ನು ಈಗ ನಾವು ನೋಡ್ತಾ ಇದ್ದೇವೆ. ಭಾಷೆಯ ವ್ಯಾಖ್ಯೆಗಳನ್ನು ನೋಡೋಣ ಇವಾಗ ನಾವು. ಮೊದಲನೇದಾಗಿ ಎಡ್ವರ್ಡ್ ಡಿ ಸಸೂರ್ ಎನ್ನುವಂಥವರು ತಮ್ಮ ವ್ಯಾಖ್ಯೆಯನ್ನು ಕೊಡ್ತಾ ಇದ್ದಾರೆ. ಭಾಳ ಪ್ರಸಿದ್ಧವಾದಂಥ ವ್ಯಾಖ್ಯೆ ಇದು. ಮಾನವನು ತನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸುವುದಕ್ಕಾಗಿ ರೂಢಿಸಿಕೊಂಡಿರುವ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಭಾಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಇಲ್ಲಿ ಏನಿದೆ ಅಂತಂದ್ರೆ, ಮಾನವ, ವಿಶೇಷವಾಗಿ ಬೇರೆ ಪ್ರಾಣಿಗಳನ್ನು ತಗೊಂಡಿಲ್ಲ ಈ ವ್ಯಕ್ತಿ, ಮಾನವ ತನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸುವುದಕ್ಕಾಗಿ ಸಂಕೇತಗಳ ವ್ಯವಸ್ಥೆಯನ್ನು ರೂಢಿಸ್ಕೊಂಡಿದ್ದಾನೆ. ಯಾಕಂದ್ರೆ ನಾವು ಒಡಿಸೋದು ಸಂಕೇತಗಳ ವ್ಯವಸ್ಥೆನ, ಅದ್ರ ಮುಂದೆ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದರೆ ಸಸೂರ್ ಅವ್ರ ಪ್ರಕಾರ ಸಂಕೇತಗಳನ್ನು ಮಾನವ ರೂಢಿಸ್ಕೊಂಡಾನ. ಯಾಕಂದ್ರೆ ತನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸೋದಕ್ಕೋಸ್ಕರ ಅನ್ನುವಂಥದ್ದು. ಇನ್ನು ಎರಡನೇ ವ್ಯಾಖ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಎಡ್ವರ್ಡ್ ಸಫೀರ್ ಅವರು. ಇವರು ಹೇಳ್ತಾರೆ, ಮನುಷ್ಯನಿಗೆ ಮಾತ್ರ ವಿಶಿಷ್ಟವಾಗಿ ಲಭಿಸಿರುವ ಸಹಜ ಪ್ರವೃತ್ತಿಯಲ್ಲದ ಸಾಂಸ್ಕೃತಿಕ ಕ್ರಿಯೆ. ಅಂದರೆ ಸಸೂರವರ ವ್ಯಾಖ್ಯೆಯನ್ನು ತೆಗೆದುಕೊಂಡರೂ ಕೂಡ, ಸಫೀರವರ ವ್ಯಾಖ್ಯೆಯನ್ನು ತೆಗೆದುಕೊಂಡರೂ ಕೂಡ, ಮನುಷ್ಯನಿಗೆ ಮಾತ್ರ ಲಭಿಸಿರುವಂತಹ ಒಂದು ಸಂಕೇತಗಳ ವ್ಯವಸ್ಥೆ ಇದು ಭಾಷೆ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತಿಲ್ಲಿ ಬರ್ತದೆ, ಏನಂತಂದರೆ ಸಹಜ ಪ್ರವೃತ್ತಿಯಲ್ಲದ ಸಾಂಸ್ಕೃತಿಕ ಕ್ರಿಯೆ. ಇದು ಸಹಜ ಪ್ರವೃತ್ತಿ ಅಲ್ಲ. ನಾವು ಭಾಷೆಯನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಏನೇನು ಅಂಗಗಳನ್ನು ಬಳಸ್ಕೊಳ್ತಾ ಇದ್ದೀವಿ, ಇದು ಧ್ವನಿಪೆಟ್ಟಿಗೆ ಇದೆ, ನಾಲಿಗೆ ಇದೆ, ತುಟಿಗಳಿವೆ, ಹೀಗೆ ಇವುಗಳನ್ನು ಏನು ಬಳಸ್ಕೊಳ್ತಾ ಇದ್ದೀವಿ, ಇದು ಭಾಷೆಯನ್ನು ಹೊರಡಿಸೋದಕ್ಕೋಸ್ಕರ ಇರುವಂತಹ ಅಂಗಗಳಲ್ಲ. ಅದಕ್ಕೆ ಅದರದೇ ಆದ ಕಾರ್ಯಗಳಿವೆ. ಆದರೆ ಅದನ್ನು ನಾವು ನಮ್ಮ ಪ್ರವೃತ್ತಿಯನ್ನಾಗಿ ಮಾಡಿಸ್ಕೊಂಡಿವಿ. ಅದಕ್ಕೋಸ್ಕರ ಎಡ್ವರ್ಡ್ ಸಫೀರ್ ಹೇಳ್ತಾನೆ, ಸಹಜ ಪ್ರವೃತ್ತಿಯಲ್ಲದ ಸಾಂಸ್ಕೃತಿಕ ಕ್ರಿಯೆ ಇದು. ಏನಿದು? ಭಾಷೆ. ಹಾಗಾಗಿ ಇದು ಮನುಷ್ಯನಿಗೆ ಮಾತ್ರ ಲಭಿಸಿದೆ, ಸಹಜ ಪ್ರವೃತ್ತಿಯಲ್ಲದ ಸಾಂಸ್ಕೃತಿಕ ಕ್ರಿಯೆಯಾಗಿದೆ. ಅಷ್ಟೇ ಅಲ್ಲದೆ ಇದೇನಪ್ಪ? ವಿಶಿಷ್ಟ. ಯಾಕೆ ಮನುಷ್ಯನಿಗೆ ಮಾತ್ರ ಲಭಿಸುವಾಗಿದೆ, ಬೇರೆ ಪ್ರಾಣಿಗಳು ಮಾತಾಡುವುದಿಲ್ಲ. ಅದ್ರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡ್ತಾ ಇದ್ದೀವಿ ಪ್ರಿಯ ವಿದ್ಯಾರ್ಥಿಗಳು. ಇನ್ನು ಮುಂದಿನ ಸ್ಲೈಡ್ನಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ ಐಸ್ಲರ್ ಅವರು ಹೇಳುವಂತಹ ವ್ಯಾಖ್ಯೆ. ಐಸ್ಲರ್ ಅವರು ಹೇಳ್ತಾರೆ, ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ. ಇಲ್ಲಿ ನೀವು ಗಮನಿಸ್ಕೊಳ್ಬೇಕು, ಐಸ್ಲರ್ ಸ್ವಲ್ಪ ವಿಸ್ತೃತವಾದಂತಹ ವ್ಯಾಖ್ಯೆಯನ್ನು ಭಾಷೆಯ ಬಗೆಗೆ ಕೊಟ್ಟಿರುವುದನ್ನು ನೋಡ್ತೀವಿ. ಮನಸ್ಸಿರುವ ಯಾವುದೇ ಪ್ರಾಣಿಗಳ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ. ನೋಡ್ರಿ, ಇಲ್ಲಿ ಎಲ್ಲ ಪ್ರಾಣಿಗಳು ಬಂದುಬಿಡೋದು. ಯಾವುದೇ ಪ್ರಾಣಿ, ಮನಸ್ಸಿರುವಂಥ ಯಾವುದೇ ಪ್ರಾಣಿ, ಅದು ತನ್ನ ಅನುಭವದ ಅಭಿವ್ಯಕ್ತಿಯನ್ನು ಮಾಡ್ತದೆ, ಅದುವೇ ಭಾಷೆ ಅಂತೇಳಿ ಐಸ್ಲರ್ ಈ ಹಿಂದೆ ಇರತಕ್ಕಂತಹ ವ್ಯಾಖ್ಯೆಗಳನ್ನು ಸ್ವಲ್ಪ ವಿಸ್ತಾರಗೊಳಿಸಿ ಹೇಳಿದ್ದನ್ನು ನಾವು ನೋಡ್ತೀವಿ. ಜಾಕೋಬ್ ಕೋರ್ಗ್ ಅವರು ಹೇಳ್ತಾರೆ, ಹೇಗೆ ಬೇಕೋ ಹಾಗೆ ಹಿಗ್ಗಿಸಿ ಕುಗ್ಗಿಸಿ ಹೇಳಬಹುದಾದದ್ದು, ಕೃತಕವಾದದ್ದು ಆಗಿ ನಮ್ಮ ಅನಿಸಿಕೆಗಳನ್ನು ಹೊರಗಿಡುವುದಕ್ಕಾಗಿರುವ ಮಾಧ್ಯಮವೇ ಭಾಷೆ. ಯಾಕಂದರೆ ಹೇಗೆ ಬೇಕೋ ಹಾಗೆ ಹಿಗ್ಗಿಸ್ತೀವಿ ನಾವು. ಹಾಗೇ ಇರು, ಹಂಗೆ ಇರು, ಹಾಗೇ ಇರು,
ಬೇರೆ ಬೇರೆ ರೀತಿಯಲ್ಲಿ ಅನೇಕ ಶಬ್ದಗಳನ್ನು ನಾವು ಹಿಗ್ಗಿಸಿ ಮಾತಾಡ್ತೀವಿ, ಕುಗ್ಗಿಸಿ ಮಾತಾಡ್ತೀವಿ. ಭಾವನೆಗಳಿಗೆ ತಕ್ಕ ಹಾಗೆ ಭಾಷೆಯಲ್ಲಿ ಬಳಸುವಂಥ ಶಬ್ದಗಳ ಹಿಗ್ಗುವಿಕೆ ಕುಗ್ಗುವಿಕೆ ಹಾಗೆಯೇ ನಡೀತದೆ. ಹಾಗಾಗಿ ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ನಾವು ಒಂದು ಮಾಧ್ಯಮವನ್ನು ರೂಢಿಸ್ಕೊಂಡಿದ್ದೀವಿ. ಆ ಮಾಧ್ಯಮವೇ ಭಾಷೆ ಎನ್ನುವಂಥ ಮಾತನ್ನು ಜಾಕೋಬ್ ಕೋರ್ಗ್ ಅವರು ಹೇಳಿದ್ದನ್ನು ನೋಡ್ತೀವಿ. ಇನ್ನು ಮುಂದಿನ ವ್ಯಾಖ್ಯೆ ಭಟ್ಟಾಕಳಂಕೊಂದು ಸಂಸ್ಕೃತದ ಬಹುದೊಡ್ಡ ವಿದ್ವಾಂಸ. ಇವರು ಹೇಳ್ತಾರೆ ಏನಂದರೆ, ವ್ಯವಹಾರಕ್ಕಾಗಿ ಸಂಕೇತಗಳಿಂದ ಒಡಗೂಡಿದ ಶಬ್ದ ಸಮುದಾಯವೇ ಭಾಷೆ. ಹಾಗಿದ್ದರೆ ಭಾಷೆಯ ಉಪಯೋಗದ ಕುರಿತಾಗಿ ಭಟ್ಟಾಕಳಂಕ ಹೇಳ್ತಾನೆ. ಏನಿದು ಭಾಷೆ ಎದಕ್ಕಿರ್ತದೆ? ವ್ಯವಹಾರಕ್ಕಾಗಿರ್ತದೆ. ಭಾಷೆಯಲ್ಲಿ ಏನಿರುತ್ತೆ? ಸಂಕೇತಗಳಿರ್ತಾವ, ಅವು ಶಬ್ದ ಸಮುದಾಯಗಳಿರ್ತಾವ. ಹಾಗಾಗಿ ವ್ಯವಹಾರಕ್ಕೋಸ್ಕರ ಸಂಕೇತಗಳಿಂದ ಕೂಡಿರ್ತಕ್ಕಂತಹ ಶಬ್ದ ಸಮೂಹ ಏನಿದೆ ಅದನ್ನು ಭಾಷೆ ಅಂತ ಕರಿಬೇಕು ಅನ್ನೋದನ್ನು ಭಟ್ಟಾಕಳಂಕ ತನ್ನ ಕೃತಿಯಲ್ಲಿ ಹೇಳಿದ. ಇನ್ನು ಕ್ವಿಲ್ಲರ್ ಕೌಚ್ ಬರ್ತಾರೆ. ಇವರು ವ್ಯಾವಹಾರಿಕ ಭಾಳ ಸುಂದರವಾದಂಥ ಡೆಫಿನೇಷನ್ ಇದು ಕೂಡ. ಪದಗಳೆಂಬ ನಾಣ್ಯಗಳ ಮೂಲಕ ನಮ್ಮೊಳಗಿನ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗುವ ಸಾಧನವೇ ಭಾಷೆ. ಒಂದು ರೀತಿ ವ್ಯಾಪಾರ ಇದ್ದಂಗೆ. ಅದರಲ್ಲಿ ಪದಗಳು ಅನ್ನುವಂಥ ನಾಣ್ಯಗಳನ್ನು ನಾವು ಬಳಸ್ಕೊಳ್ತೀವಿ. ಕೆಲವು ನಾಣ್ಯಗಳನ್ನು ಕೊಡ್ತೀವಿ, ಕೆಲವು ನಾಣ್ಯಗಳನ್ನು ಪಡ್ಕೊಳ್ತೀವಿ. ಪದಗಳನ್ನು ಕೊಡ್ತೀವಿ, ಪದಗಳನ್ನು ಪಡೆದುಕೊಳ್ತೀವಿ. ಹೀಗೆ ಈ ಪದಗಳ ಮೂಲಕ ಏನನ್ನು ಮಾಡ್ತೀವಿ? ನಾವು ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ತೇವೆ. ಇದುವೇ ಭಾಷೆ ಎನ್ನುವುದನ್ನು ಕ್ವಿಲ್ಲರ್ ಕೌಚ್ ಅವರು ಹೇಳಿದ್ದನ್ನು ನೋಡ್ತಾ ಇದ್ದೀವಿ. ಇದಾದ ಮೇಲೆ ಈಗ ಏನು ನೋಡ್ತಾ ಇದ್ದೀವಿ? ಇವೆರಡು ಭಾಳ ಪ್ರಸಿದ್ಧವಾದಂತಹ ವ್ಯಾಖ್ಯೆಗಳು. ಈ ಪ್ರಸಿದ್ಧವಾದ ವ್ಯಾಖ್ಯೆಗಳು ಸುಮಾರು ಸಾರಿ ಈ KS ಕೂಡ ಕೇಳಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವುಗಳನ್ನು ಸ್ವಲ್ಪ ಸರಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು. ಬ್ಲ್ಯಾಕ್ ಮತ್ತು ಟ್ರೇಗರ್ ಮತ್ತು ಸ್ಟ್ರುಟೇವಾಂಟ್ ಅವರು ಹೇಳಿರ್ತಕ್ಕಂಥ ವ್ಯಾಖ್ಯೆಗಳು. ಬ್ಲ್ಯಾಕ್ ಮತ್ತು ಟ್ರೇಗರ್ ಅವರು ಹೇಳ್ತಾರೆ, ದ ಲ್ಯಾಂಗ್ವೇಜ್ ಈಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್. ಇದು ಲೋಕಲ್ ಆಗಿದೆ. ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ಆಫ್ ವಿಚ್ ಎ ಸೋಷಿಯಲ್ ಗ್ರೂಪ್ ಕೋಆಪ್ರೇಟ್ಸ್. ಹಾಗಾದರೆ ಬ್ಲ್ಯಾಕ್ ಮತ್ತು ಟ್ರ್ಯಾಗರ್ ಹೇಳೋದೇನು? ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್. ಭಾಷೆ ಎನ್ನುವುದೊಂದು ವ್ಯವಸ್ಥೆ. ಎಂಥ ವ್ಯವಸ್ಥೆ ಇದು? ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್. ಅಂದರೆ ನಾವು ಸಂಕೇತಗಳಿಂದ ಕೂಡಿರ್ತಕ್ಕಂತಹ ಒಂದು ವ್ಯವಸ್ಥೆ. ಮತ್ತು ಇದು ಮಾತಿನ ಮೂಲಕ, ವೋಕಲ್ ಸಿಂಬಲ್ಸ್, ಮಾತಿನ ಮೂಲಕ ಅಭಿವ್ಯಕ್ತವಾಗಿರ್ತಕ್ಕಂತಹ ಸಿಂಬಲ್ಸ್ ಇದು ಇಲ್ಲಿ ಬಳಸ್ಕೊಳ್ತೇವೆ. ಇದರ ಮೂಲಕ ಸಮಾಜದಲ್ಲಿರ್ತಕ್ಕಂತಹ ಸೋಷಲ್ ಗ್ರೂಪ್ ಕೋಆಪ್ರೇಟ್, ಸಮಾಜದಲ್ಲಿರ್ತಕ್ಕಂಥ ಸಮುದಾಯ ಪರಸ್ಪರರಲ್ಲಿ ಸಹಕರಿಸುತ್ತದೆ ಭಾಷೆಯ ಮೂಲಕ. ಅಂದರೆ ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ಮೀನ್ಸ್ ಆಫ್ ವಿಚ್ ಸೋಷಲ್ ಗ್ರೂಪ್ ಕೋಆಪ್ರೇಟ್ಸ್ ಅನ್ನುವಂಥ ಪ್ರಸಿದ್ಧವಾದಂಥ ವ್ಯಾಖ್ಯೆಯನ್ನು ಹೇಳ್ತಾನೆ. ಅದನ್ನು ಮುಂದೆ ನಾವು ಅದರ ಡಿಟೇಲ್ ಅದಕ್ಕಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಸ್ಟ್ರುಟೇವಾಂಟ್ ಕೂಡ ಇದೇ ಥರ ಹೇಳ್ತಾನೆ, ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್. ಇಬ್ಬರದು ಮೊದಲಿನ ಸಾಲ್ ಸೇಮ್. ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್ ಆಫ್ ಆರ್ಬಿಟ್ರರಿ ವೋಕಲ್ ಸಿಂಬಲ್ಸ್ ಬೈ ವಿಚ್ ಮೆಂಬರ್ಸ್ ಆಫ್ ಎ ಸೊಸೈಟಿ ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್. ಹಾಗಿದ್ರೆ ಸೊಸೈಟಿಯಲ್ಲಿರ್ತಕ್ಕಂತಹ ಮೆಂಬರ್ಸ್, ಸಮಾಜದಲ್ಲಿರ್ತಕ್ಕಂತಹ ಸಮುದಾಯದ ಜನ ಏನಿದೆ ಅವರು ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್ ಮಾಡ್ತಾರೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಯನ್ನು ಮಾಡೋದಕ್ಕೋಸ್ಕರ ಆರ್ಬಿಟ್ರರಿ ಸಿಂಬಲ್ಸ್, ಯಾದೃಚ್ಛಿಕವಾಗಿರ್ತಕ್ಕಂಥ ಸಂಕೇತಗಳನ್ನು ಬಳಸ್ಕೊಳ್ತಾರೆ ಅನ್ನುವಂಥದ್ದನ್ನು ಸ್ಟ್ರುಟೇವಾಂಟ್ ಅವರು ಕೂಡ ಹೇಳ್ತಾರೆ. ಹಾಗಿದ್ರೆ ಇವರಿಬ್ಬರು ಒಂದು ವ್ಯಾಖ್ಯೆಗಳನ್ನು ಗಮನಿಸಿ ಭಾಷೆಯ ಲಕ್ಷಣಗಳು ಏನಿದ್ದವು ಅನ್ನೋದಾದರೆ, ಭಾಷೆ ಎನ್ನುವುದೊಂದು ವ್ಯವಸ್ಥೆ. ವ್ಯವಸ್ಥೆ ಅಂದರೆ ಹೆಂಗಪ್ಪ? ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅನೇಕ ಕಚ್ಚಾ ಸಾಮಗ್ರಿಗಳನ್ನು ನಾವು ಬಳಸ್ಕೊಳ್ತೀವಿ. ಕಲ್ಲಿದೆ, ಸಿಮೆಂಟ್ ಇದೆ, ನೀರಿದೆ, ಇಟ್ಟಿಗೆಗಳಿವೆ, ಲೇಬರ್ ಫೋರ್ಸ್ ಇದೆ. ಇವೆಲ್ಲವನ್ನು ಇಲ್ಲಿದೆ. ಅವುಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿದಾಗ ಮಾತ್ರ ಒಂದು ಸೌಧ, ಒಂದು ಮನೆ ನಿರ್ಮಾಣ ಆಗುವ ಹಾಗೆ ಭಾಷೆಯಲ್ಲಿ ಧ್ವನಿ ಇದೆ, ಧ್ವನಿಮಾ ಇದೆ, ಆಕೃತಿ ಇದೆ, ಆಕೃತಿಮಾ ಇದೆ, ಭಾವ ಇದೆ, ಸಂಸ್ಕೃತಿ ಇದೆ. ಈ ಎಲ್ಲವುಗಳನ್ನು ವ್ಯವಸ್ಥಿತವಾಗಿ ಸೇರಿಸಿದಾಗ ಭಾಷೆ ಎನ್ನುವಂಥ ಒಂದು ಬಿಲ್ಡಿಂಗ್, ಒಂದು ಸೌಧ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಭಾಷೆ ಎನ್ನುವುದೊಂದು ವ್ಯವಸ್ಥೆ ಎನ್ನುವಂತಹ ಲಕ್ಷಣವನ್ನು, ಲ್ಯಾಂಗ್ವೇಜ್ ಇಸ್ ಎ ಸಿಸ್ಟಮ್ ಅನ್ನೋದನ್ನು ಸ್ಟ್ರುಟೇವಾಂಟ್ ಮತ್ತು ಬ್ಲ್ಯಾಕ್ ಮತ್ತು ಟ್ರೇಗರ್ ಅವರು ಕೊಟ್ಟಿರುವುದನ್ನು ನಾವು ನೋಡ್ತೀವಿ. ಇನ್ನು ಇದರಲ್ಲಿ ಏನಿದೆ? ಭಾಷೆ ಧ್ವನಿ ಸಂಕೇತಗಳಿಂದ ಕೂಡಿದೆ. ಧ್ವನಿ ಸಂಕೇತಗಳು, ಸಂಕೇತ ಭಾಷೆಗಳು ಭಾಳ ಬರ್ತಾವೆ. ಈಗ ಸೀಟಿ ಹೊಡಿತಾರ. ಈಗ ಏನು ಟ್ರೈನ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ರೆಡ್ಡು ಮತ್ತು ಕೆಂಪು ಬಾವುಟ ಮತ್ತು ಹಸಿರು ಬಾವುಟಗಳನ್ನು ತೋರಿಸುವಂಥದ್ದನ್ನು ನೋಡ್ತೀವಿ. ಹಾಗೆ ಟ್ರಾಫಿಕ್ ಲೈಟ್ಸ್ಗಳನ್ನು ನೋಡ್ತೀವಿ. ಬ್ಲ್ಯಾಂಕೆಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, ದರ್ಪಣ ಭಾಷೆ ಅಂತ ಬರುತ್ತೆ, ಹೀಗೆ ನಗಾರಿ ಭಾಷೆ ಅಂತ ಬರ್ತದೆ. ಇವೆಲ್ಲವುಗಳ ಸಂಕೇತಗಳೇ. ಆದರೆ
ಭಾಷೆಯಲ್ಲಿರ್ತಕ್ಕಂಥದ್ದು ಧ್ವನಿ ಸಂಕೇತಗಳಿಗೆ ಮಾತ್ರ ಅವಕಾಶ ಇದೆ. ಉಳಿದೆಲ್ಲವೂ ಕೂಡ ಸೀಮಿತವಾಗಿ ಬಳಸಿಕೊಂಡು ನಾವು ವ್ಯವಹರಿಸಬಹುದು ಖರೆ, ಆದರೆ ಭಾಷೆ ಅನ್ನೋದೇನಿದೆ ಇದು ಧ್ವನಿ ಸಂಕೇತಗಳಿಂದ ಕೂಡಿರುತ್ತದೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಧ್ವನಿ ಸಂಕೇತಗಳು ಯಾದೃಚ್ಛಿಕವಾಗಿರುತ್ತವೆ, ಇದು ಬಹಳ ಮುಖ್ಯ. ಯಾಕಂದ್ರೆ ಒಂದೊಂದು ಭಾಷೆಗೆ ಒಂದೊಂದು ರೀತಿಯ ಸಂಕೇತಗಳಿರುವುದನ್ನು ನಾವು ನೋಡ್ತೀವಿ. ಕನ್ನಡದವರು ನಾಯಿಗೆ ನಾಯಿ ಅಂತ ಕರೆದ್ರೆ ಹಿಂದಿಯವರು ಕುತ್ತ ಅಂತ ಕರೀತಾರೆ, ಗುಜರಾತಿಯವರು ಕುತ್ರಿ ಅಂತ ಕರೀತಾರೆ, ಸಂಸ್ಕೃತದವರು ಶ್ವಾನ ಅಂತ ಕರೀತಾರೆ. ಹಾಗಾಗಿ ಭಾಷೆ ಬೇರೆ ಬೇರೆ. ಆಯಾ ಭಾಷೆಗಳು ತಮ್ಮ ತಮ್ಮ ಭಾಷೆಗೆ ಒಗ್ಗಿಕೊಳ್ಳುವಂತಹ ಅನೇಕ ಸಂಕೇತಗಳನ್ನು ಇಟ್ಟುಕೊಂಡು ಶಬ್ದಗಳನ್ನು ಸೂಚಿಸ್ತಾ ಇರ್ತಾರೆ. ಹಾಗಾಗಿ ಆಯಾ ಭಾಷಿಕರ ಇಚ್ಛೆಗೆ ಸಂಬಂಧಪಟ್ಟಂತಹ ಧ್ವನಿ ಸಂಕೇತಗಳಿಂದ ಕೂಡಿರುವಂಥದ್ದೇ ಭಾಷೆ. ಅಂದರೆ ಯಾದೃಚ್ಛಿಕ ಅಂದರೆ ಏನಪ್ಪ, ಇಚ್ಛೆಗೆ ಸಂಬಂಧಪಟ್ಟಂತೆ. ಕನ್ನಡಿಗರಿಗೆ ಕನ್ನಡದ್ದೇ ಆದ ಶಬ್ದಗಳಿವೆ, ಇಂಗ್ಲೀಷ್ನವ್ರಿಗೆ, ಹಿಂದಿಯವರಿಗೆ, ಗುಜರಾತಿಯವರಿಗೆ, ಬೇರೆ ಬೇರೆ ಭಾಷೆಯವರಿಗೆ ಬೇರೆ ಬೇರೆ ರೀತಿಯಾದಂಥ ಶಬ್ದಗಳು ಒಂದು ವಸ್ತುವಿಗೆ ಇರೋದನ್ನು ನೋಡ್ತೀವಿ. ಹಾಗಾಗಿ ಇದರಲ್ಲೇನಿದೆ, ಯಾದೃಚ್ಛಿಕ ಧ್ವನಿ ಸಂಕೇತಗಳಿರುತ್ತವೆ ಎನ್ನುವಂಥದ್ದನ್ನು. ಹಾಗಿದ್ರೆ ಭಾಷೆಯ ಕಾರ್ಯ ಏನಾಗಿದ್ರೆ, ಸೋಷಲ್ ಗ್ರೂಪ್ ಕೋಆಪ್ರೇಟ್ಸ್, ಭಾಷೆ ಸಾಮಾಜಿಕ ಸಹಕಾರವನ್ನು ಉಂಟು ಮಾಡುತ್ತದೆ ಎನ್ನುವಂಥದ್ದು ಈ ಭಾಷೆಯ ಬಹುದೊಡ್ಡ ಕೆಲಸ ಇದು. ಭಾಷೆ ಇದ್ದದ್ರಿಂದ ಇವತ್ತು ಅದಕ್ಕೆ ದಂಡಿ ಹೇಳಿದ್ದನ್ನು ನೋಡ್ತೀವಿ. ಇದಂ ಅಂಧತಂ, ಭಾಷೆ ಇರದೇ ಹೋಗಿದ್ದರೆ, ಭಾಷೆ ಎನ್ನುವ ಜ್ಯೋತಿ ಬೆಳಗದೇ ಹೋಗಿದ್ದರೆ ಜಗತ್ತೆಲ್ಲ ಅಂಧಕಾರಮಯವಾಗಿರುತ್ತಿತ್ತು ಅನ್ನುವಂಥ ಮಾತನ್ನು ದಂಡಿ ಹೇಳ್ತಾನೆ. ಭಾಷೆ ಎನ್ನುವ ಜ್ಯೋತಿ ಬೆಳಗದೇ ಹೋಗಿದ್ದರೆ ಜಗತ್ತೆಲ್ಲವೂ ಕೂಡ ಅಂಧಕಾರಮಯವಾಗಿರುತ್ತಿತ್ತು ಅನ್ನುವಂಥ ಭಾವನೆ ಹೇಳ್ತಾನೆ. ಹಾಗಾಗಿ ಭಾಷೆಯ ಬಹುದೊಡ್ಡ ಕಾರ್ಯ ಏನಂತಂದ್ರೆ ಸಾಮಾಜಿಕ ಸಹಕಾರವನ್ನು ಉಂಟು ಮಾಡುತ್ತದೆ ಅಂತ. ಬೇರೆ ಬೇರೆ ವಿದ್ವಾಂಸರು ತಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ಮಾನವ ಭಾಷೆಯ ಲಕ್ಷಣಗಳನ್ನು, ಇನ್ನಿತರ ಲಕ್ಷಣಗಳನ್ನು ಕೂಡ ಈಗ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ದ್ವೈವಿಧ್ಯತೆ ಅಂತ ಭಾಷೆಯ ಲಕ್ಷಣಗಳಲ್ಲಿ ಇದು ಕೂಡ ಒಂದು. ದ್ವೈವಿಧ್ಯತೆ ಅಂದರೆ ಏನಪ್ಪ, ಮಾನವನು ಆಯ್ದುಕೊಂಡಿರ್ತಕ್ಕಂಥ ಅರ್ಥವತ್ತಾದ ಧ್ವನಿ ಮತ್ತು ಅರ್ಥ, ಶಬ್ದ ಮತ್ತು ಅರ್ಥ. ಒಂದು ಶಬ್ದಕ್ಕೆ ಅದು ಶಬ್ದ ಹೌದು, ಅದು ಅರ್ಥ ಕೊಡ್ತಾ ಇದ್ದರೆ ಅದನ್ನು ನಾವು ದ್ವೈವಿಧ್ಯತೆ ಅಂತ ಕರಿತೀವಿ. ಇಷ್ಟು ನಾವು ತಿಳ್ಕೊಂಡಿರ್ಬೇಕು. ಇನ್ನು ಉತ್ಪಾದಕತೆ ಅಂತಂದ್ರೇನು, 10ನೇ ಶತಮಾನದಲ್ಲಿ ಇರ್ತಕ್ಕಂತಹ ಶಬ್ದಗಳು, ಕನ್ನಡ ಭಾಷೆ ಏನಿತ್ತು 11, 12, 13, 21ನೇ ಶತಮಾನಕ್ಕೆ ಬರುವಷ್ಟರ ಹೊತ್ತಿಗೆ ಅನೇಕ ಹೊಸ ಪದಗಳು ಅದರಲ್ಲಿ ಬಂದು ಸೇರ್ಕೊಂಡು ಹೋದವು. ಹಾಗಾಗಿ ನಿರಂತರವಾಗಿ ಸೂಜಿ ಇತ್ತು, ಗುಂಡು ಸೂಜಿ ಎಂದ್ವಿ, ಉಗಿಬಂಡಿ ಎಂದ್ವಿ, ಏನೇನೋ ಶಬ್ದಗಳನ್ನು ಭಾಷೆಯಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಹಾಗಾಗಿ ಭಾಷೆಗಿರ್ತಕ್ಕಂಥ ಬಹುದೊಡ್ಡ ಗುಣ ಅಂದರೆ ಅದರಲ್ಲಿ ಉತ್ಪಾದಕತೆ ಗುಣ. ಅಂದರೆ ಇದ್ದ ಭಾಷೆಗೆ ಅನೇಕ ಹೊಸ ಪದಗಳು ಸೇರುತ್ತಾ ಹೋಗುವುದು, ಮುರಿದು ಕಟ್ಟುವುದು, ಕೆಲವು ಶಬ್ದಗಳು ಬಿಟ್ಟು ಹೋಗಿರ್ಬೋದು, ಆದರೆ ಬಂದು ಸೇರುವಂತಹ ಶಬ್ದಗಳು ಅನೇಕ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಸ್ಥಾನಪಲ್ಲಟತ್ವ ಅನ್ನುವಂತಹ ಗುಣನೂ ಕೂಡ ಭಾಷೆಗಿದೆ. ಹಾಗಂದ್ರೆ ಏನು ಅಂದರೆ, ಕಣ್ಣ ಮುಂದಿರುವ ವಸ್ತುಗಳನ್ನು ಗ್ರಹಿಸುವಂತೆ ಕಣ್ಣೆದುರಿಗೆ ಇರದೇ ಇರತಕ್ಕಂಥ ವಸ್ತುಗಳನ್ನು ಕೂಡ ನಾವು ಗ್ರಹಿಸ್ಕೊಳ್ತೀವಿ. ಈಗ ಸಂಜೀವಿನಿ ಕಡ್ಡಿ ಅಂತೀವಿ, ಹಂಗಂದ್ರೆ ಏನಪ್ಪ ಗೊತ್ತಿಲ್ಲ, ನೋಡಿಲ್ಲ, ಆದ್ರೆ ಹೀಗಿದೆ ಅನ್ನುವಂಥ ಕಲ್ಪನೆ ನಮ್ಮಲ್ಲಿದೆ. ಶಮಂತಕ ಮಣಿ ಅಂತ ಇದೆ, ಅದು ನಾವು ನೋಡಿಲ್ಲ, ಕಣ್ಣೆದುರಿಗೆ ಇಲ್ಲ. ಸ್ವರ್ಗ ಅಂತಿದೆ, ಅದನ್ನು ಕಣ್ಣೆದುರಿಗೆ ಇಲ್ಲ. ಇರದೇ ಇರತಕ್ಕಂತಹ ವಸ್ತುಗಳನ್ನು, ಕಣ್ಣೆದುರಿಗೆ ಇರದೇ ಇರತಕ್ಕಂಥ ವಸ್ತುಗಳನ್ನೂ ಕೂಡ ಗ್ರಹಿಸಿಕೊಳ್ಳುವಂತಹ ಗುಣ ಏನಿದೆ, ಇದಕ್ಕೆ ಸ್ಥಾನಪಲ್ಲಟತ್ವ ಅಂತ ಕರೀತಾರೆ. ಹಾಗಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಏನಪ್ಪ ಅಂತಂದರೆ, ಸ್ಥಾನಪಲ್ಲಟ ಅಂದರೆ ಒಂದು ಜಾಗದಿಂದ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಏಕೆ ಭಾವಗಳು ಹಸ್ತಾಂತರ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಆದರೆ ಭಾಷಾ ವಿಜ್ಞಾನದ ದೃಷ್ಟಿಯಲ್ಲಿ ನೋಡೋದಾದ್ರೆ ಸ್ಥಾನಪಲ್ಲಟತ್ವ ಅಂತಂದ್ರೆ ಕಣ್ಣೆದುರಿಗೆ ಇರುವಂತಹ ವಸ್ತುಗಳನ್ನು ಹೇಗೆ ಗ್ರಹಿಸುತ್ತೇವೆಯೋ ಕಣ್ಣೆದುರಿಗೆ ಇಲ್ಲದೇ ಇರುವಂತಹ ವಸ್ತುಗಳನ್ನು ಕೂಡ ಹಾಗೇ ಗ್ರಹಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ, ಅದಕ್ಕೆ ಸ್ಥಾನಪಲ್ಲಟತ್ವದ ಗುಣ ಅಂತೇಳಿ ಕರೀತಾರೆ. ಇದು ಭಾಷೆಯ ಒಂದು ಲಕ್ಷಣ. ಇದಾದ ಮೇಲೆ ವಿಶಿಷ್ಟ ಪ್ರಾವೀಣ್ಯ ಅನ್ನುವಂತಹ ಒಂದು ಗುಣನೂ ಕೂಡ ಭಾಷೆಗಿದೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ಸಾಯಂಕಾಲ ಆದ ತಕ್ಷಣ ಈ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ದೀಪ ದೊಡ್ಡದು ಮಾಡು ಅಂತ ಕರೀತಾರೆ. ಸಾಯಂಕಾಲ ದೀಪ ಆರಿಸು ಅನ್ನೋದಿಲ್ಲ. ದೀಪ ಆರಿಸು ಅಂತಂದ್ರೆ ಅದೇನಾಗುತ್ತೆ, ಅಮಂಗಲ ಆಗುತ್ತೆ, ಅಪಶಬ್ದ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ದೀಪ ದೊಡ್ಡದು ಮಾಡು. ಬಳೆ ಒಡೆದಿರ್ತಾವೆ, ಬಳೆ ಒಡೆದಿವೆ ಅನ್ನೋದಿಲ್ಲ, ಬಳೆ ಹೆಚ್ಚಿವೆ ಅಂತ ಕರೀತಾರೆ. ಹೌದಾ? ಹೀಗೆ ಅನೇಕ ಶಬ್ದಗಳು ಬರ್ತಾವ. ಇದೇನಪ್ಪ ಅಂದರೆ ವಿಶಿಷ್ಟ ಪ್ರಾವೀಣ್ಯ, ಸಂಸ್ಕೃತಿಬದ್ಧವಾಗಿರ್ತಕ್ಕಂತಹ ಅನೇಕ ಶಬ್ದಗಳನ್ನು, ಕೈಲಾಸವಾಸಿಯಾದರು ಶಬ್ದಗಳನ್ನು ಬೇರೆ ಬೇರೆ ಲಿಂಗದ ಒಳಗಾದರು, ಹಿಂಗೆ ಅನೇಕ ಶಬ್ದಗಳನ್ನು ನೋಡ್ತೀವಿ. ಹಾಗಾಗಿ ಸಂಗಮೇಶ್ ಸವದತ್ತಿಮಠ ಸರ್ ಅವರು ಕೂಡ ಒಂದು ಮಾತನ್ನು ಬಳಸ್ಕೊಂಡ್ರೆ, ಮೋದಕೇನ ತಾಡಯ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಬರುವಂತಹ ಒಂದು ವ್ಯಾಖ್ಯೆ. ಅದು ಏನಪ್ಪ ಅಂತಂದ್ರೆ
ಒಬ್ಬ ಗರತಿ, ಒಬ್ಬ ಹೆಣ್ಣು ಮಗಳು ಅಂದ್ರೇನು ಗರ್ಭಿಣಿಯಾಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು, ಒಬ್ಬ ರಾಣಿ ಏನಂತಂದರೆ ನೀರಿನಲ್ಲಿ ಅರಸನೊಂದಿಗೆ ಈಜುಗೊಳದಲ್ಲಿ ಸ್ನಾನ ಮಾಡ್ತಾ ಇರ್ತಾಳೆ. ಆ ಸಮಯದೊಳಗೆ ಅರಸ ರಾಣಿಗೆ ನೀರನ್ನು ರಾಚ್ತಾ ಇರ್ತಾನೆ, ನೀರನ್ನು ಉಗ್ಗುತ್ತಾ ಇರ್ತಾನೆ. ಈ ನೀರನ್ನು ರಾಚುವ ಸಂದರ್ಭದಲ್ಲಿ ಯಾಕೆ ಹೇಳಿದ್ಲು ಈ ಸಂಸ್ಕೃತದಲ್ಲಿ ನೀರನ್ನು ಹಾಕಬೇಡ, ಅದನ್ನೇನಾಗುತ್ತೆ ಮೋದಕೇನ ತಾಡಯ, ನೀರನ್ನು ಹಾಕಬೇಡಿ, ನೀರನ್ನು ಎರಚಬೇಡಿ ಅಂತ ಇರ್ತಾಳೆ. ಆ ಸಂದರ್ಭದಲ್ಲಿ ರಾಜ ಅಂದ, ನನ್ನ ಹೆಂಡತಿಗೆ ನಾನೇನು ಕಡಿಮೆ ಮಾಡೀನಿ, ಈಗ ಈ ಟೈಮ್ನಲ್ಲಿ ಕಡುಬು, ಮೋದಕ ಅಂದ್ರೇನು ಕಡುಬು, ಮೋದಕೇನ ತಾಡಯ ಅಂದ್ರೇನು ಈ ಕಡುಬನ್ನು ನಾನ್ಯಾಕೆ ತರಿಸ್ಕೊಡ್ಬಾರ್ದು ಅಂತ ತಿಳ್ಕೊಂಡು ಕಡುಬಿನ ಬಹುದೊಡ್ಡ ಬಟ್ಟಲನ್ನು ತರಿಸ್ಕೊಟ್ಟ ಅನ್ನೋದನ್ನು ನಾವು ನೋಡ್ತೀವಿ. ಹಾಗಾಗಿ ಅಲ್ಲಿ ವಿಶಿಷ್ಟ ಪ್ರಾವೀಣ್ಯದ ಗುಣ ಇರದೇ ಹೋಗಿದ್ದರಿಂದ ನೀರನ್ನು ಹಾಕಬೇಡ ಎನ್ನುವ ಭಾವ ಹೋಗಿ ಕಡುಬುಗಳನ್ನು ಎರಚಬೇಡ, ಕಡುಬುಗಳನ್ನು ತಿನ್ನಬೇಕು ಅನ್ನುವ ಭಾವ ಅಲ್ಲಿ ಬಂದಿದ್ದನ್ನು ನೋಡ್ತೀವಿ. ಹಾಗಾಗಿ ಸಂದರ್ಭಾನುಸಾರವಾಗಿ ವಿಭಿನ್ನ ನಡೆನುಡಿಗಳನ್ನು ಅರ್ಥೈಸಿಕೊಳ್ಳುವಂತಹ ಗುಣ ಏನಿದೆ ಇದು ವಿಶಿಷ್ಟ ಪ್ರಾವೀಣ್ಯದ ಗುಣ. ಇನ್ನು ಕೊನೆಯದಾಗಿ ಸಂಸ್ಕೃತಿ ವಾಹಕತೆಯ ಗುಣನೂ ಕೂಡ ಇದೆ. ಅಂದ್ರೇನು, ಇವತ್ತು ಭಾಷೆ, ಇವತ್ತು ಜಾನಪದ ಸಾಹಿತ್ಯ ಇದೆ, ಬಾಯಿಂದ ಬಾಯಿಗೆ ಹರಿದು ಬಂದಿದೆ. ಯಾವಾಗ ಅದು ಬುಕ್ಲೋರ್ ಆಗಿ ಮಾರ್ಪಡಿತೋ, ಬರೆದು ಹಾಗೆ ಇಟ್ಟರೋ ಅದು ಇನ್ನೂ ಅನೇಕ ಪೀಳಿಗೆವರೆಗೆ ಮುಂದುವರಿತಾ ಹೋಗ್ತದೆ. ಹಾಗಾಗಿ ಭಾಷೆ ಇದ್ದದರಿಂದ ನಮ್ಮ ಸಂಸ್ಕೃತಿ ಪೀಳಿಗೆಯಿಂದ ಪೀಳಿಗೆಗೆ, ಸಂಸ್ಕೃತಿಯಿಂದ ಸಂಸ್ಕೃತಿಗೆ, ದೇಶದಿಂದ ದೇಶಕ್ಕೆ ಅದು ಮುಂದುವರಿತಾ ಹೋಗ್ತಾ ಇರ್ತದೆ. ಹಾಗಾಗಿ ಸಂಸ್ಕೃತಿಯ ವಾಹಕತೆಯ ಗುಣ, ಒಂದು ಸಂಸ್ಕೃತಿಯನ್ನು ವಹಿಸುವ, ಸಂಸ್ಕೃತಿಯನ್ನು ಹೊತ್ತುಕೊಂಡು ಹೋಗುವ, ಪೀಳಿಗೆಯಿಂದ ಪೀಳಿಗೆ ಸಾಗಿಸುವಂತಹ ಗುಣ ಒಂದು ಭಾಷೆಗೆ ಇದೆ ಅನ್ನೋದನ್ನು ಕೂಡ ನಾವು ಇದರ ಮೂಲಕ ಅರ್ಥೈಸಿಕೊಳ್ಳಬೇಕು ಪ್ರಿಯ ವಿದ್ಯಾರ್ಥಿಗಳೇ. ಇಷ್ಟು ಏನಂದ್ರೆ ಭಾಷೆ ಅಂದ್ರೇನು, ಭಾಷೆಯ ವಿಭಿನ್ನ ಲಕ್ಷಣಗಳು ಏನು, ಬ್ಲ್ಯಾಕ್ ಮತ್ತು ಟ್ರೇಗರ್ ಅವರ ಪ್ರಕಾರದ ಲಕ್ಷಣಗಳೇನು, ಆಮೇಲೆ ಸ್ಟುಟೆವಾಂಟ್ರ್ ಅವರಿಬ್ಬರ ಒಂದು ತೌಲನಿಕವನ್ನು ಗುಣವನ್ನು ಕೂಡ ನಾವು ನೋಡಿಕೊಂಡು ಇಷ್ಟು ನಾವು ನೋಡ್ಕೊಂಡಿದ್ದೀವಿ. ಇದೆಲ್ಲ ಒಂದು ಇವತ್ತಿನ ಪಾಠ ನಿಮ್ಮ ಮುಂದೆ ಬರುವಂಥ ಪರೀಕ್ಷೆಗೆ ಉಪಯೋಗವಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಲೆಕ್ಚರನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.